ನಗರದಲ್ಲಿ ಬಾಂಬ್ ಸಿಡಿದು 100 ಜನ ಆಸ್ಪತ್ರೆ ಸೇರಿದ್ದಾರೆ. ಸ್ಥಳದಲ್ಲಿದ್ದ ಪೊಲೀಸ್ ಅವರೆಲ್ಲ ಪರಾರಿ. ಪೊಲೀಸ್ನವರು ಅಂದ್ರೆ ಮಾಲಿಶ್ ಮಾಡೋ ಅಂತ ತಿಳ್ಕೊಂಡ್ಬಿಟ್ಟಿದಾರ ಪೇಪರ್ನವರು. ಬಾಂಬ್ ಡಮ್ ಅಂದ್ರೆ ಯಾವ ನನ್ನ ಮಗ ಸ್ಪಾಟ್ ಅಲ್ಲಿ ಇರ್ತಾನಪ್ಪ, ಯಾವನೋ ಒಬ್ಬ ಹೆದರ್ಕೊಂಡು ಓಡಿದ್ದಕ್ಕೆ ಇಡೀ ನಮ್ಮ ಡಿಪಾರ್ಟ್ಮೆಂಟ್ನೇ ಬೈಯೋದ? ನಮ್ಮ ವಂಶ ಎಂಥದ್ದು? ನಮ್ಮ ತಾತ ಪೋಸ್ಟ್ ಮ್ಯಾನ್, ನಮ್ಮ ಅಪ್ಪ ವಾಚ್ಮ್ಯಾನ್, ನಾನು ಪೊಲೀಸ್ ಮ್ಯಾನ್. ನಮ್ಮ ವಂಶನೇ ಜೆಂಟ್ಲ್ಮ್ಯಾನ್ ವಂಶ. ಅಂಥದ್ದಲ್ಲಿ ಜುಜುಪಿ ಬಾಂಬ್ಗೆ ಹೆದರ್ತೀನ? ಎಲ್ಲಿವರೆಗೂ ಓದಿದ್ನಪ್ಪ? ಹುಷಾರಾಗಿರಿ. ತೆಂಗಿನಕಾಯಲ್ಲಿ ಬಾಂಬು, ಬೊಂಬೆಯಲ್ಲಿ ಬಾಂಬು, ಸೂಟ್ ಕೇಸಲ್ಲಿ ಬಾಂಬು. ಛೇ, ಸೂಟ್ ಕೇಸಲ್ಲಿ ಬಾಂಬ್ ಯಾರಾದ್ರೂ ಇಡ್ತಾರ? ಈ ಸೂಟ್ ಕೇಸ್ ಸೂಟ್ ಕೇಸಲ್ಲಿ ಬಾಂಬು ಬಾಂಬು ಬಾಂಬು. ಪೊಲೀಸು ಫೋನ್ ಮಾಡಿ. ಪೊಲೀಸ್ ಪೊಲೀಸ್ ನಾವೇ ಪೊಲೀಸು ಫೋನ್ ಮಾಡ್ದ. ಛೇ, ಈಟಿ ತರ ಚೀಟಿ ಬೇರೆ ಇಟ್ಟಿದಾರಲ್ಲಪ್ಪ. ನಮ್ ತಾಯಾಣ ಇದ್ರಲ್ಲಿ ಬಾಂಬಿದೆ. ಅಯ್ಯೋ ಅಯ್ಯೋ, ಬಂದ್ರಯ್ಯ, ಎಲ್ಲಾದ್ರೂ ಪೊಲೀಸರು ಬಂದ್ರಯ್ಯ. ಏನ್ ಸಾರ್? ಯೋ ವಾಸು, ಧೈರ್ಯವಾಗಿ ಹೋಗ, ಸೂಟ್ ಕೇಸ್ ತೆಗಿಯಯ್ಯ, ನಾನು ಇದೀನಯ್ಯ. ಏನ್ ಸಾರ್, ನೀವೇ ನಮಗಿದ್ದ ಸೀನಿಯರು, ನೀವೇ ತೆಗಿರಿ ಸಾರ್. ತೆರಿಗೆ ಇದ್ರಲ್ಲೂ ಸೀನಿಯರಿಟಿ ನೋಡ್ತಿರಲ್ಲಯ್ಯ. ನಾನೇ ತೆಗಿಬೇಕು ಅಂತಿದ್ದೆ ಕಣಪ್ಪ. ಏನ್ ಮಾಡ್ಲಿ, ನನ್ನ ಹೆಂಡತಿಗೆ ಡೆಲಿವರಿ ಟೈಮು. ನಾನೇನಾದ್ರೂ ಪುಸ್ತಕನ್ ತೊಟ್ಟೋದ್ರೆ ನಾಳೆ ನನಗೆ ಹುಟ್ಟೋ ಮಗು ತದ್ದೆ ಇಲ್ಲ ತಬ್ಲಿ ಆಗ್ಬಿಡುತ್ತಲ್ಲ ಅಂತ ಫೀಲಿಂಗ್ ಅಯ್ಯ. ಸಾರ್, ನನಗೆ ಮಕ್ಕಳು ಇಲ್ಲ, ಮದುವೆ ಮೊದಲೇ ಆಗಿಲ್ಲ, ನೀವೇ ತೆಗೀರಿ ಸಾರ್. ಸುತ್ತೇರಿಕೆ, ನೀವು ಪೊಲೀಸು ಹೋಗೆಲ್ಲಾದ್ರೂ ಮಾಡಿ ಮಾಲೀಶು, ನಾನೇ ತೆಗಿತೀನಿ. ಹೋಗ್ಲಿ, ಹತ್ರನಾದ್ರೂ ಬಂದು ನಿಂತ್ಕೊಳ್ರಯ್ಯ. ಸೂಟ್ ಕೇಸ್ ತೆಗಿತೀನಿ. ಸತ್ರು ಎಲ್ಲರೂ ಒಟ್ಟಿಗೆ ಸಾಯೋಣ. ಸಾಯೋದ್ರಲ್ಲಾದ್ರೂ ಪೊಲೀಸ್ನವರಲ್ಲಿ ಎಷ್ಟೊಂದು ಎತ್ತಿದೆ ಅಂತ ನಮ್ಮ ಕರ್ನಾಟಕ ಜನತೆಗೆ ಗೊತ್ತಾಗ್ಲಿ. ಫಾಲೋ ಮೀ. ಒಂದು ಪ್ರಮೋಷನ್ ಇಲ್ಲ, ಅಷ್ಟು ಬೇಗ ಸಾವು ಬಂದು ನಾನು ಕರಿತಿದೆ. ಅಪ್ಪ ವಾಸು, ಹೋಗ್ಲಿ, ಆ ಚೀಟಿನಾದ್ರು ತೆಗೆಯ. ಮೆತ್ತಗಯ್ಯ, ಧೈರ್ಯವಾಗಿರಯ್ಯ, ನಾನು ನಿಂತೀನಿ. ಯಾಕೆ ಸಹ ಹೆದರ್ತೀರಾ? ಅದು ಬರೀ ಪೇಪರು. ಯಾರಿಗಯ್ಯ ಗೊತ್ತು ಯಾವ್ದ್ರಲ್ಲಿ ಬಾಂಬ್ ಇಟ್ಟಿರ್ತಾರೋ ಏನೋ. ಇದು ಪೇಪರ್ ಬಾಂಬ್ ಇರ್ಬೋದು. ಯಾವುದಕ್ಕೂ ನೋಡೋಣ. ಇದು ಭಟ್ಕಳದಿಂದ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಮಾದಕ ವಸ್ತು. ನಮ್ಮ ಯುವ ಸಮಾಜವನ್ನು ಹಾಳು ಮಾಡುತ್ತಿರುವ ದುಷ್ಟ ಶಕ್ತಿಗಳ ಕೈಗೆ ಸಿಗದಂತೆ ನಿಮಗೆ ತಲುಪಿಸುತ್ತಿದ್ದೇನೆ. ಶ್ರೀಮಂತರ ಕಪಿಮುಷ್ಟಿಗೆ ಸಿಗದಂತೆ ಕರ್ತವ್ಯ ನಿಷ್ಠೆಯಿಂದ ನೀವು ಇದನ್ನು ಧ್ವಂಸ ಮಾಡುವುದೆಂದು ನಂಬಿದ್ದೇನೆ. MD. ಏನಿದು ವಿಚಿತ್ರ? ಎಲ್ಲರೂ ಕಳ್ಳ ಸಾಗಾಣಿಕೆ ಮಾಡುವ ವಸ್ತುಗಳನ್ನ ಕದ್ದು ಪೊಲೀಸ್ನವ್ರು ಕಣ್ಣು ತಪ್ಪಿಸ್ತಾರೆ. ಇವರೇನಪ್ಪ ಅಂದ್ರೆ ನಮ್ಗೆ ಆವಾಗ ಇನ್ಫಾರ್ಮೇಶನ್ ಕೊಟ್ಟು ಕದ್ದು ಮಾಲ್ಗಳನ್ನೆಲ್ಲ ತಂದು ಹ್ಯಾಂಡ್ ಓವರ್ ಮಾಡ್ತಾರಲ್ಲ. ಯಾರಿರ್ಬೋದು ಈ MD? ಮ್ಯಾನೇಜಿಂಗ್ ಡೈರೆಕ್ಟ್ರಾ ಅಥವಾ ಮಹಾನ್ ದಾದಾನ? ಯಾರಾದ್ರೂ ನಮ್ಗೇನಪ್ಪ? ನಾನೇ ತೆಗಿತೀನಯ್ಯ, ನನಗೇನು ಭಯನ? ಸತ್ರೆ ವೀರ ಸಾವು ಸಿಗುತ್ತೆ. ನಾನೇನಾದ್ರೂ ಸತ್ರೆ ಸರ್ಕಾರ ಕೇಳಿ ನನ್ನ ಪ್ರತಿಮೆನ ವಿಧಾನಸೌಧ ಮುಂದೆ ಪ್ರತಿಷ್ಠಾಪನೆ ಮಾಡಿಸ್ರಯ್ಯ. ಈಗ್ಲಾದ್ರೂ ಒಪ್ಕೋತೀರಾ ನನ್ನ ಜೆಂಟ್ಲ್ಮ್ಯಾನ್ ಅಂತ? ಸಾಹೇಬ್ರಿಗೆ ಹೇಳಿ ನನಗೊಂದು ಪ್ರಮೋಷನ್ ಕೊಡಿಸ್ರಯ್ಯ. ಸೊತ್ತೇರಿಕೆ, ಸಾಹೇಬ್ರಿಗೆ 20 ವರ್ಷದಿಂದ ಪ್ರಮೋಷನ್ ಇಲ್ಲ, ನನಗೆ ಹೇಗೆ ಕೊಡಿಸ್ತಾರೆ? ಇದ್ರ ಬಗ್ಗೆ ನಾನು ಕೇಳಿದ್ನೇ ವಿನಃ ರುಚಿ ನೋಡಿರ್ಲಿಲ್ಲ. ಅಯ್ಯಯ್ಯೋ, ಇಂಥ ಒಳ್ಳೆ ಮಾಲ್ ಸಿಕ್ಕಿದಾಗ ಟೇಸ್ಟ್ ನೋಡದೆ ವೇಸ್ಟ್ ಮಾಡೋನು ಮುಟ್ಟಾಳ. ಅವಮಾನ, ಶುದ್ಧ ಅವಮಾನ. ಮೃಗರಾಜನಾಗಿರೋ ಈ ಗಜಪತಿನ ಆಫ್ಟರ್ ಆಲ್ ಒಂದು ಬೆಕ್ಕು ಹೆದರ್ಸ್ತಿದ್ದಾಳೆ ಅಂದ್ಮೇಲೆ ಗಂಡನೋ ಜಾತಿಗೆ ಅವಮಾನ. ಆ ದುರ್ಗಾದೇವಿ ನನ್ನನ್ನ ಕಳ್ಳ ಸಾಗಾಣಿಕೆ ಮಾಡಿ ಬದುಕೋಕ್ಕೂ ಬಿಡ್ತಲ್ಲ, ತಾನು ಹಣ ಸಂಪಾದನೆ ಮಾಡ್ತಲ್ಲ. ಸುಮ್ಮನೆ ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ದಾಳೆ, ಹುಚ್ಚ ಹೆಣ್ಣು. ಆ ದುರ್ಗಾದೇವಿಗೆ ಅಷ್ಟೊಂದು ಶಕ್ತಿ ಇಲ್ಲ ಬಾಸ್, ಎಲ್ಲ ಗಂಗುದೇ ಕೈವಾಡ. ಗಂಗು ಮೇಡಮ್ ಹಾಕಿದ ಗೆರೆ ಅವನೆಂದೂ ದಾಟಿಲ್ಲ. ನಾಯಿ ಹಾಗೆ ನಿಯತ್ತಿಂದ ದುಡಿತಿದ್ದಾನೆ. ನಾಯಿ ಎಂಥ ನಿಯತ್ತಿನ ನಾಯಾಗಿದ್ರು ಸರಿ, ಕಣ್ಣಿಗೆ ಒಂದು ಮೂಳೆ ಕಂಡ್ರೆ ಸಾಕು, ಬಾಯಿಗೆ ಮಣ್ಮೆತ್ಕೊಂಡ್ರು ಸಹ ಅದನ್ನ ನೆಕ್ಕೊಂಡು ಮಾತ್ರ ಬಿಡಲ್ಲ. ಹಾಗೇನೆ ಅವನಿಗೆ ಬೇಕಾಗಿರೋದು ಹಣ. ಅವನಿಗೆ ಬೇಕಾಗಿರೋದನ್ನ ನಾವು ಕೊಟ್ಟು ನನ್ನ ಮನೆ ಬಾಗಲ್ ಕಾಯೋ ಹಾಗೆ ಮಾಡ್ಬೇಕು. ನಮಸ್ಕಾರ ಗುರು. ಎಲ್ಲ ಹೋಗಿದ್ದೆ ಗುರು. ನಮ್ ಭಾವ ಬಂದ್ಬಿಟ್ಟ. ಗಗನ 2 ದಿವಸದಿಂದ ಎಲ್ಲೋಗಿದ್ದೆ ಮಗ? ನೀವೆಲ್ಲರೂ ಚೆನ್ನಾಗಿದ್ದೀರಾ ತಾನೆ? ರಾಮಯ್ಯ ಅಣ್ಣ, ನಿನ್ ತಾಯಿ ಹೇಗಿದೆ? ಓಸಿ ಪರವಾಗಿಲ್ಲ ಅಂತ ಡಾಕ್ಟರ್ ಹೇಳವ್ರೆ. ಸರಿ, ಇದನ್ನ ಡಾಕ್ಟರ್ ಕೊಡು. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಿನ್ ತಾಯಿನ ಗುಣಪಡಿಸು. ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಪಡಿಬಹುದು, ತಾಯಿಯನ್ನು ಕಳ್ಕೊಂಡ್ರೆ ಮಾತ್ರ ಮತ್ತೆ ಸಿಗಲ್ಲ.
ಶ್ರೀನಿವಾಸ್, ಅಣ್ಣ ನೀನ್ ಕಾಲೇಜ್ ಫೀಸ್ ಕಟ್ಬೇಕಲ್ಲ? ನಾಳೆನೇ ಕಡೆ ದಿವಸ. ತಗೋ, ಈ ವರ್ಷದ ಪೂರ್ತಿ ಕಟ್ಬಿಡು. ಥ್ಯಾಂಕ್ ಯು ಅಣ್ಣ. ರಾಮಣ್ಣ, ಏನ್ ಗಂಗಣ್ಣ? ನಿನ್ನ ಮಗಳ ಮದುವೆ ಭರ್ಜರಿಯಾಗಿ ಮಾಡ್ಬೇಕಂತಿದ್ಯಲ್ಲ? ಆಸೆ ಏನೋ ಐತೆ, ಆದ್ರೆ ಬೇಕಲ್ಲ ಗಂಗಣ್ಣ. ತಗೋ, ಸಾಲದೆ ಹೋದ್ರೆ ಮತ್ತೆ ಕೊಡ್ತೀನಿ. ನೀನ್ ಮನುಷ್ಯ ಅಲ್ಲ, ದೇವ್ರು. ನಿನ್ ತಂದೆ ತಾಯಿ ಚೆನ್ನಾಗಿಲ್ಲಪ್ಪ. ತಂದೆ ತಾಯಿ ನನ್ನ ಪಾಲಿಗೆ ನೀವೇ ನನ್ನ ತಂದೆ ತಾಯಿ. ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ಬರ್ತೀನಿ. ಸರಿ ಸರಿ, ರಸೆ ಬಿಡಿ ರಸೆ. ಗುರು ನಾನು ಕೊಡು, ಗುರು ನಾನು ಕೊಡು. ತಲೆ ತಿನ್ನಕ್ ಶುರು ಮಾಡ್ದ್ಯಾ? ಯಾಕೋ? ಅದಕ್ಕೆ. ಯಾವ್ದಕ್ಕೆ? ಅದಕ್ಕೆ ಗುರು ಅಂದ್ರೆ ಯಾವ್ದಕ್ಕೋ? ಅಮ್ಮನವ್ರ ಪೂಜೆಗೆ. ನೀನ್ ಯಾವಾಗ್ಲಿಂದ ಅಮ್ಮನವ್ರ ಪೂಜೆ ಶುರು ಮಾಡ್ಕೊಂಡೆ? ಈ ಮಾರ್ದಮ್ಮನ ಪೂಜೆಗೆ ಗುರು. ಹೆಂಡಕ್ಕೆ ಅಂತ ಹೇಳು. ಅದಕ್ಕೆ ಅದಕ್ಕೆ ಈಗಾಗ್ಲೇ ಟೈಟ್ ಆಗ್ಬಿಟ್ಟಿದ್ಯಾ? ನಾನ್ ಯಾವ ಟೈಟ್ ಆಗಿದ್ದೀನಿ ಗುರು? ಕೊಡು ಗುರು. ತಗೋ, ಜಾಸ್ತಿ ಕುಡಿಬೇಡ. ಜಾಸ್ತಿ ಇವ್ನ ಕರ್ಕೊಂಡು ಹೋಗು. ಎಲ್ಲರೂ ಕುಡಿತೀರ ಅಷ್ಟೇ. ಬಾಬಾ ಬಾಬಾ ನಾನು ಹೋಗಮ್ಮ. ತಿಪ್ಪ, ಅಣ್ಣ ಇದನ್ನ ತಗೊಂಡ್ ಹೋಗಿ ನಾಯ್ಡು ಮಿಲಿಟರಿ ಹೋಟ್ಲಿಗೆ ಹೋಗಿ ಗಂಗೂಗೆ ಅಂತ ನಾಟಿ ಕೋಳಿ ಸ್ಪೆಷಲ್ ಬಿರಿಯಾನಿ ತರಬೇಕಷ್ಟೇ ತಾನೇ. ನಾನು ಒಬ್ಬನಿಗೆ ಮಾತ್ರ ಅಲ್ಲ, ನಮ್ಮೆಲ್ರಿಗೂ. ಅರಗ್ ಟೈಮ್ ಕರೆಕ್ಟ್ ಆಗಿ ಬಂದ್ ಸೇರ್ದಿಯಾ ನೋಡು. ಗುಂಡು ಹಾಕ್ಬೇಕಾದ್ರೆ ಆರಾಮ್ಸೆ ಹಾಕ್ಬೇಕು. ಈ ಟೈಮಲ್ಲಿ ಏನಾದ್ರೂ ವಟ ಅಂದೆ. ಗಂಗು, ಸಾರಾಯಿ ಕುಡಿಯೋ ನಿನ್ ನಾಲ್ಗೆಗೆ ಸುರಾಮಿನ ಖಾರ ಸ್ವಲ್ಪ ಕೊಡೋಣ ಅಂತ ಆಸೆಯಿಂದ ಬಂದೆ. ಸುರಾಮಿನ? ಹಾ, ಜೊತೆಗೆ ಬಾಂಗ್ಲಾ ಮೀನು ತಂದಿದ್ದೀನಿ. ಅಲ್ಲಿಡು. ಚುರಾಕ್ತಿಯಾ? ಹೋಗು. ಗಂಗು, ನೀನು ಚಪ್ಪರ್ಸ್ಕೊಂಡು ತಿಂತಾ ಇರೋದನ್ನ ನಾನು ಕೆಕ್ಕರ್ಸ್ಕೊಂಡು ನೋಡ್ತಾ ಇದ್ರೆ ನಂಗೆ ಏನೇನೋ ಆಗುತ್ತೆ. ಏನಾಗುತ್ತೆ? ಅಯ್ಯ, ಏನಾಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನಾಚ್ಕೋ. ನಂಗೆ ನಂಗೆ ನಿಂಗೇನೆ ನಂಗೆ ಅರೆ, ಈ ಗಂಗು ಮಂಚು ಸಮೇತ ಎಲ್ಲಿ ಹೋದ? ಗಂಗು, ಗಂಗು, ಒಳ್ಳೆ ಕಾಟ ಆಗೋಯ್ತಲ್ಲ ನಿಂದು. ನಿದ್ದೆ ಮಾಡಕ್ಕೆ ಬಿಡ. ಗಂಗು, ನನ್ಗೆ ಎಂತ ಸೊಗಸಾದ ಕನಸು ಬಿದ್ದಿತ್ತು ಗೊತ್ತಾ? ಗಂಡು ಬೇರೆ ಮೈ ಮೇಲೆ ಜ್ಞಾನ ಇದೆಯೇನೆ ನಿನ್ಗೆ? ಯಾಕೆ? ಮದುವೆ ಆಗ್ದಿರೋಳು ಒಬ್ಬ ಗಂಡ್ಸ್ ಮೈ ಮೇಲೆ ಹಿಂಗ್ ಬೀಳ್ತಿದ್ಯಲ್ಲ, ತಲೆ ಮೇಲೆ. ಈ ಗಂಡ್ಸೇನು ಬೇರೆ ಗಂಡ್ಸೇನಲ್ವಲ್ಲ, ಯಾವತ್ತಿದ್ರು ನನ್ ಕಟ್ಕೊಳ್ಳೋನೆ ತಾನೆ. ನೀನ್ ಕಟ್ಕೊಳ್ಳೋಕೆ ಯಾವನಾದ್ರೂ ದಾರಾ ಸಿಂಗ್ ಬರ್ಬೇಕು. ಯಥೆ ನಿನ್ ಕೈನ. ನಿನ್ಗೇನಾಗಿದೆ? ಭರ್ಜರಿಯಾಗಿರೋ ಮೈಕಟ್ಟಿಲ್ವಾ? ಚಂದಾಗಿರೋ ಮುಖ ಇಲ್ವಾ? ವಿಶಾಲವಾಗಿರೋ ಎದೆ ಇಲ್ವಾ? ಸಾಕು ಸಾಕು, ನಿಲ್ಸು. ಮೀನಾಕ್ಷಿ, ನಂದೊಂದ್ ಮಾತ್ ಕೇಳ್ತೀಯಾ? ಏನು? ನಿನ್ನ ಮನೆಗೆ ಅಯ್ಯೋ ಗಂಗು, ನೀ ನನ್ ಹೀಗ್ ತಳ್ಬಿಟ್ರೆ ಶಾಶ್ವತ ನಾನು ನಿನ್ನ ದೂರ ಹೋಗ್ತೀನಿ ಅಂತ ತಿಳ್ಕೊಬೇಡ. ಯಾವತ್ತಿದ್ರು ಈ ಮೀನಾಕ್ಷಿ ಕುತ್ತಿಗೆ ತಾಳಿ ಕಟ್ಟೋನು ನೀನೇ. ಹೌದು ಅಯ್ಯ, ಹೌದು. ಮೈ ತಿಂದಿರಾ? ನನ್ ಕಟ್ಕೊ ಅಂತ ನಿಮ್ ಗುರುಗ್ ಹೇಳಿದಕ್ಕೆ ಗುರ್ರ ಅಂತ ಆಚೆ ತಳ್ಬಿಟ್ಟ ನೋಡ್ರ. ಅಯ್ಯೋ ಪಾಪ, ತೊಳಬಾರ್ದಾಗಿತ್ತು. ದಿನಾ ಸಂಜೆ ನನ್ನ ಹೋಟ್ಲಿಗೆ ಬಂದ್ರೆ ದೊಡ್ಡ ದೊಡ್ಡ ವಡೆ ಕೊಡ್ತೀನಿ. ಅಗಲವಾಗಿರೋ ವಡೆ ಕೊಡ್ತೀಯಾ? ಕೊಡ್ತೀನಿ. ನಿಮ್ ಗುರುಗೆ ನನ್ ಕಟ್ಕೊ ಅಂತ ಹೇಳ್ರು. ಕಪ್ಪ, ಎಸ್ ಮೇಡಮ್. ನಾನ್ ನೋಡ್ದಾಗೆಲ್ಲ ನಿಮ್ ಗುರು ತಲೆ ಚಚ್ಕೋತಾನೆ. ನೋವಾಗುತ್ತಲ್ವಾ? ಮತ್ತಿನ್ನೇನ್ ಚಚ್ಕೊಳ್ಳಿ ಅಂತ ಹೇಳಿ. ಏನು ಚಚ್ಕೋಬೇಡ ಅಂತ ಹೇಳು. ಬೇಡ ಬಿಡು. ಸಂಜೆ ನನಗೆ ಪಾಯ ಕೊಡ್ತೀನಿ. ಪಾಯ? ಹೇಳ್ತೀನಿ. ಗುರು, ನೀ ತಲೆ ಚಚ್ಕೊಂಡ್ರೆ ನನ್ ತಲೆ ಮೇಲೆ ಚಪ್ಪಡಿ ಚಚ್ದಂಗ ಆಗುತ್ತೆ. ಚಪ್ಪಲಿ ಇಲ್ಲ? ಮುಚ್ಚ ಬಾಯಿ. ಚಪ್ಪಡಿಲಿ ಬೇಡ ಗುರು ಅಂತ ಹೇಳ್ತೀನಿ. ಅಪ್ಪ. ಏನಪ್ಪ? ಜಾಸ್ತಿ ಕುಡ್ದು ನಿಮ್ ಗುರುಗೆ ಆರೋಗ್ಯ ಕೆಡಿಸ್ಕೋಬೇಡ ಅಂತ ಹೇಳು. ಹೇಳ್ತೀನಕ್ಕ. ನಮ್ ಮೀನಾಕ್ಷಿ ತರೋ ಗಟ್ಟಿ ಹಾಲನ್ನೇ
ಕುಡಿಗುರು ಅಂತ ಹೇಳ್ತೀನಿ, ಆಯ್ತಾ? ನೀವೆಲ್ಲ ಸೇರಿ ಅವನ್ನ ಬಲವಂತ ಮಾಡಿ ನನ್ನ ಕಟ್ಕೊಳ್ಳೋದಕ್ಕೆ ಒಪ್ಸಿದ್ರೆ ನನ್ನ ಹೋಟೆಲ್ಲು ಅದರಲ್ಲಿರೋ ಎಲ್ಲ ಸಾಮಾನು ನಿಮಗೆ ಕೊಟ್ಬಿಡ್ತೀನಿ. ಏನ್ ಲಂಚನಾ? ನಾನ್ಯಾಕೆ ಲಂಚ ಕೊಡ್ಲಿ? ನಂದೆಲ್ಲ ನಿಂದೆ ಆದ್ಮೇಲೆ ನನ್ಗ್ಯಾಕೆ ಹೋಟ್ಲು? ಅದು ನಿನ್ಗೆ ವರದಕ್ಷಿಣೆ ಅಲ್ವೇನ್ರೋ? ಹೌದೌದೌದೌದೌದು. ಹೌದು. ನಾನಿನ್ ಬರ್ತೀನಿ. ಅಯ್ಯ ನನ್ನ ಚಿನ್ನ. ಗಂಗು ಬರ್ತೀನಿ. ಇಂಥ ಚಾನ್ಸ್ ನನಗೆ ಸಿಕ್ಕಿದ್ದಿದ್ರೆ ಏನ್ ಮಾಡ್ತಿದ್ದೆ? ಸರ್ ಸರ್, ಏನೋ ಮರಿ? ಈ ಫೋಟೋದಲ್ಲಿರೋ ನೀವು ನೋಡಿದ್ದೀರಾ? ಯಾರು? ಇವ್ರು ನಮ್ಮ ಅಪ್ಪ ಸರ್. ಬಹಳ ದಿವಸದಿಂದ ಹುಡುಕ್ತಾ ಇದ್ದೀನಿ, ಎಲ್ಲಿದ್ದಾರೆ ಅಂತ ತೋರಿಸ್ತೀರಾ ಸರ್? ಇದು ದೊಡ್ಡ ಪಟ್ನ, ಲಕ್ಷಾಂತರ ಜನ ಇರೋ ಜಾಗ. ಇಲ್ಲಿ ನಿಮ್ಮ ಅಪ್ಪನ ಹೆಂಗ್ ಹುಡುಕ್ತೀಯಾ? ಸುಮ್ನೆ ಊರ್ಗೊಂಟೋಗು. ಇಲ್ಲ, ನಮ್ಮ ಅಪ್ಪನ ಕರ್ಕೊಂಡೇ ನಾವು ಊರ್ಗೋಗೋದು. ಒಂದ್ ಕೆಲ್ಸ ಮಾಡು, ಈ ಫೋಟೋ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರ್ಸು. ಅವರು ಕಾಣೆಯಾಗಿದ್ದಾರೆ ಅಂತ ಟಿವಿ ಒಳಗೆ ರೇಡಿಯೋ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಗ ನಿಮ್ಮ ಅಪ್ಪ ಸಿಕ್ಕಿದ್ರು ಸಿಕ್ಬೋದು. ಸರ್ ಈ ಫೋಟೋದಲ್ಲಿರೋರು ನೋಡಿದ್ದೀರಾ ಸರ್? ಹೋಗಾಚೆ. ಸರ್ ಈ ಫೋಟೋದಲ್ಲಿರೋರು ನೋಡಿದ್ದೀರಾ ಸರ್? ನನಗೆ ಗೊತ್ತಿಲ್ಲ ಕಣೋ, ಹೋಗಾಚೆ. ಬೇರೆ ಯಾರನ್ನ ಕೇಳ್ಕೋಗು. ಸರ್ ಈ ಫೋಟೋದಲ್ಲಿರೋರು ನೋಡಿದ್ದೀರಾ? ದರವೇಸಿ ನನ್ನ ಮಗನೇ, ನಿನ್ನಿಂದಲೇ ಎಲ್ಲ ಹಾಳಾಗಿದ್ದು. ಒಂದು 5 ನಿಮಿಷ ತಳಕಾಗ್ತಿರ್ಲಿಲ್ಲ. ನಾನು ಒಳ್ಳೆ ಸೆಟಪ್ ಆಗಿರೋದು. ಶಿವ ಪೂಜೆಲಿ ಕರಡಿ ಬಂದಂಗೆ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಅಯ್ಯೋ ಅಪ್ಪನ್ ಫೋಟೋ, ಅಯ್ಯೋ ಅಪ್ಪನ್ ಫೋಟೋ.